ಕುಂಬಳಕಾಯಿ ಸವಿಯಲು ಬ್ರಾಹ್ಮಣರ ಆಕ್ಷೇಪ ಬೇಕೆ? ಹಿಂದಿನ ಸಂಚಿಕೆಯನ್ನು ಮುಂದುವರಿಸುವುದಾದರೆ, ವೀಕ್ಷಕರೇ, ಕುಂಬಳಕಾಯಿ ತಿನ್ನಲು ಯಾರನ್ನು ಕೇಳಬೇಡಿ. ಅದರಲ್ಲೂ ಸಹ ಬ್ರಾಹ್ಮಣರನ್ನು ಮಾತ್ರ ಕೇಳಿ ಕುಂಬಳಕಾಯಿಯನ್ನು ತಿನ್ನಲು ಮುಂದಾಗಬೇಡಿ. ಈ ಮಾತಿನ ಅರ್ಥ ಕೇವಲ ಕುಂಬಳಕಾಯಿ ಮಾತ್ರ, ಅದರಲ್ಲೂ ವಿಶಿಷ್ಟವಾಗಿ ಬೂದಗುಂಬಳಕಾಯಿ. ಈ ತರಕಾರಿಯಲ್ಲಿದೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಆಯುಧ. ಈ ಆಯುಧವು ಸಾಮಾನ್ಯ ಬುದ್ಧಿಹೀನ ಅಮಾಯಕರಾದ ನಮ್ಮ ಕೈಗೆ ಸಿಕ್ಕರೆ ಅಮಾಯಕರೆಲ್ಲರೂ ಬುದ್ಧಿವಂತರಾಗಿ ಬಿಡುತ್ತಾರೆ. ಆಗ ಬ್ರಾಹ್ಮಣರು ಅವೈಜ್ಞಾನಿಕ ತತ್ವಗಳನ್ನು ಹೇಳಲು ಸಾಧ್ಯವಿಲ್ಲ, ಅದನ್ನು ಯಾರೂ ಸಹ ಅನುಸರಿಸುವುದಿಲ್ಲ. ಬದಲಾಗಿ ಬ್ರಾಹ್ಮಣರಿಗೆ ಮರುಪ್ರಶ್ನೆ ಕೇಳುತ್ತಾರೆ ಎಂಬ ಕಾರಣಕ್ಕೆ ಬೂದ ಕುಂಬಳಕಾಯಿಯನ್ನು ಪೂಜೆಗೆ ಬಳಸಿ ಅದರಲ್ಲಿ ಅರಿಶಿಣ, ಕುಂಕುಮ, ಚಿಲ್ಲರೆ ಕಾಸಿಟ್ಟು ಮನೆಯ ಬಾಗಿಲಿಗೆ ಹೊಡೆಸಿ ಸಾಮಾನ್ಯರು ಆ ಕುಂಬಳಕಾಯಿಯನ್ನು ತಿನ್ನದ ಹಾಗೆ ಮಾಡಿಬಿಟ್ಟಿದ್ದಾರೆ. ಬುದ್ಧಿಹೀನರಾದ ನಾವು ಬುದ್ಧಿಶಕ್ತಿ ಹೆಚ್ಚಿಸುವ ಕುಂಬಳಕಾಯಿಯನ್ನು ತಿನ್ನದೇ ಅದನ್ನು ಹಾಳು ಮಾಡಿ ಹಣ ಕೊಟ್ಟು ಬುದ್ಧಿಶಕ್ತಿ ಹೆಚ್ಚಿಸುವಂತಹ ಪಾನೀಯಗಳನ್ನು, ಔಷಧಿಗಳನ್ನು ಸೇವಿಸುತ್ತಿದ್ದೇವೆ. ಇದೇ ಅಂತರಂಗ ಶುದ್ಧಿ, ಬಹಿರಂಗ ಬುದ್ಧಿ. ಅಂತರವಾಹಿನಿಗೆ ಧನ್ಯವಾದಗಳು.